ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಡಿಸೆಂಬರ್ 21ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂಥ ಕರೆಂಟ್ ಅಫೇರ್ಸ್ ಆಗಿರ್ತವೆ. ಸೊ ಮೊದಲನೇದಾಗಿ ನೋಡಿ, ವಿಶ್ವ ಧ್ಯಾನ ದಿವಸವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಈ ದಿನ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಆಚರಿಸಲಾಗುತ್ತದೆ. ಇದು ಯುನೈಟೆಡ್ ನೇಷನ್ ಅಂದರೆ UN ವತಿಯಿಂದ ಪ್ರತಿ ವರ್ಷದಂದು ಆಚರಿಸಲಾಗುತ್ತದೆ ಡಿಸೆಂಬರ್ 21 ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೋಗ ಡೇ, ಮೆಡಿಟೇಷನ್ ಡೇ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡೋದಾದ್ರೆ, ರೈತರಿಗೆ ವಿಷಪೂರಿತ ಕೀಟನಾಶಕಗಳನ್ನು ಸಿಂಪಡಿಸಲು ಕೇಂದ್ರ ಸರ್ಕಾರವು ಯಾವ ಉಪಕರಣವನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ. ಅಂದರೆ ಫಾರ್ಮರ್ಸ್ ಇರ್ತಾರಲ್ಲ, ಕೀಟನಾಶಕಗಳನ್ನು ಸಿಂಪಡಿಸ್ತಾರೆ. ಸೊ ಅವು ಪಾಯ್ಸನಸ್ ಇರ್ತವೆ. ಸೊ ಅವು ಸಿಂಪಡಿಸಬೇಕಾದ್ರೆ ಅವ್ರ ಮೇಲೂ ಸ್ವಲ್ಪ ಪರಿಣಾಮ ಬೀರುತ್ತೆ ಅನ್ನೋದಕ್ಕೋಸ್ಕರ ಒಂದು ಏನಪ್ಪ ಅಂದರೆ ರೈತ ಕಿಸಾನ್ ಕವಚ್ ಅನ್ನುವಂತಹ ಒಂದು ಉಪಕರಣ ಇಲ್ಲಿದೆ ನೋಡ್ರಿ. ಜಿತೇಂದ್ರ ಸಿಂಗ್ ರವರು, ಏನು ಕೇಂದ್ರ ಸಚಿವರಾದಂಥ ಜಿತೇಂದ್ರ ಸಿಂಗ್ ಅವರು ಅವರು ಆ ಡ್ರೆಸ್ಸನ್ನು ಹಾಕ್ಕೊಂಡು ತೋರಿಸಿದ್ರು, ಪ್ರದರ್ಶನ ಮಾಡಿದ್ದಾರೆ. ಅಂದರೆ ಈ ಡ್ರೆಸ್ಸನ್ನು ನೀವು ಹಾಕಿದ್ರೆ, ಅಂದರೆ ಈ ಕವಚವನ್ನು ಹಾಕಿದರೆ ನಿಮಗೆ ರೈತರಿಗೆ ಏನು ಅಫೆಕ್ಟ್ ಆಗಲ್ಲ ಅನ್ನುವಂಥ ಒಂದು ಉದ್ದೇಶದ ಮೂಲಕ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿಪಡಿಸಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೀವಿ. ಹರಿಯಾಣದ ಗುರುಗ್ರಾಮದಲ್ಲಿ ಅದರ ಹೆಡ್ ಕ್ವಾರ್ಟರ್ಸ್ ಇದೆ. ಸೊ 105ನೇ ಸದಸ್ಯ ರಾಷ್ಟ್ರವಾಗಿ ಯಾವ ದೇಶ ಸೇರ್ಪಡೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು 105ನೇ ಸದಸ್ಯ ರಾಷ್ಟ್ರವಾಗಿ ಯಾವ ರಾಷ್ಟ್ರ ಅಂತ ಅಂದರೆ ಇದು ಮಾಲ್ಡೋವಾ ರಾಷ್ಟ್ರ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ. ಮತ್ತು ನೋಡ್ರಿ, ಮೇಲ್ಗಡೆ ಇನ್ನೂ ಆಪ್ಷನ್ಗಳು ಕೊಟ್ಟಿದ್ದಾನೆ. ಸೌತ್ ಆಫ್ರಿಕಾ, ಚೀನಾ ಮತ್ತು ಬ್ರೆಜಿಲ್. ಇವು ಮೇನ್ ಕಂಟ್ರೀಸ್ ಆದರೂ, UN ಮೆಂಬರ್ ಆದರೂ ಇನ್ನೂ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸೈನ್ ಮಾಡಿಲ್ಲ ಅವರು. ಬಟ್ ಮೆಂಬರ್ಸ್ ಆಗಿದ್ದಾರೆ, ಬಟ್ ಸೈನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರನೇ ಇವು ಮೂರು ತಪ್ಪಾಗ್ತವೆ. ಮಾಲ್ಡೋವಾ ಏನಿದೆಯಲ್ಲ 105ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್, ವಿಶ್ವ ಪ್ರಖ್ಯಾತ ಗಾದಿಮಾಯಿ ಮಹೋತ್ಸವ ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಗಾದಿಮಾಯಿ ಮಹೋತ್ಸವ ಅಂದ ತಕ್ಷಣ ನೋಡ್ರಿ, ಇದು ಭಾಳ ಕ್ರೂಯಲ್ ಒಂದು ಉತ್ಸವ. ಇದು ನೇಪಾಳದಲ್ಲಿ ಆಚರಿಸ್ತಾರೆ. ಏನಪ್ಪಾ ಅಂತಂದ್ರೆ ಇದರಲ್ಲಿ ಎಲ್ಲ ಜಾತಿಯ ಒಂದು ಪ್ರಭೇದದ ಪ್ರಾಣಿಗಳನ್ನ ಬಲಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಹೋದ ವರ್ಷ ಅಂದರೆ 2,50,000 ಪ್ರಾಣಿಗಳನ್ನು ಹಿಂಸಾತ್ಮಕವಾಗಿ ಬಲಿ ಪಡೆದಿದ್ದಾರೆ. ಸೊ ಅದಕ್ಕೋಸ್ಕರ ಇದು ವರ್ಲ್ಡ್ ವೈಡ್ ಅಂದರೆ ಒಂದು ಹಿಂಸಾತ್ಮಕ, ಅತ್ಯಂತ ಬ್ಲಡಿಯೆಸ್ಟ್ ಫೆಸ್ಟಿವಲ್ ಅಂತ ಕರೀತಾರೆ. ಅಂದರೆ ಅತಿ ಹೆಚ್ಚು ರಕ್ತವನ್ನು ಸುರಿಸ್ತಕ್ಕಂಥ ಒಂದು ಉತ್ಸವ. ಸೊ ಇಲ್ಲಿ ನೋಡಿ, ಇದು ನೇಪಾಳದಲ್ಲಿ ಆಚರಿಸ್ತಾರೆ. ಸಾಮೂಹಿಕ ಪ್ರಾಣಿ ಬಲಿ ನಡೆಯುತ್ತೆ. ಇನ್ನೂ ಏನಪ್ಪ ಅಂತಾರೆ ವಿಶೇಷ ಏನಂದರೆ, ಇದ್ರೊಳಗಡೆ ಒಂದೇ ಥರ ಅಂದರೆ ನಮ್ಮ ಕಡೆ ಏನಪ್ಪ ಅಂತಂದರೆ ಆಡಾಗಲಿ, ಮೇಕೆ, ಎಮ್ಮೆ ಇಂಥವುಗಳನ್ನ ಬಲಿ ತಗೊತಾರೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಎಲ್ಲ ಥರದ ಪಕ್ಷಿಗಳು ಮತ್ತು ಬಹಳ ಬೇರೆ ಬೇರೆ ಜಾತಿಯ ಒಂದು ಪ್ರಾಣಿಗಳನ್ನು ಬಲಿ ತೆಗೆದುಕೊಳ್ತಕ್ಕಂಥ ಆಚರಣೆ ಇದು. ಸೊ ಏನಪ್ಪ ಅಂದರೆ ಇದರಿಂದ ದೇವಿಗೆ ಅರ್ಪಣೆ ಮಾಡಿ, ಅರ್ಪಣೆ ತೆಗೆದುಕೊಂಡಿರ್ತಕ್ಕಂಥ ದೇವಿ ಖುಷಿಯಾಗಿ ನಮಗೆ ಏನಾದರೂ ಕೊಡಲಿ ಅನ್ನುವಂಥ ಉದ್ದೇಶದ ಮೂಲಕ ಮಾಡ್ತಾರೆ. ಬಟ್ ಇದು ಹಿಂಸಾತ್ಮಕವಾಗಿದೆ. ಇದರ ಮೇಲೆ ಜಗತ್ತು ಕಿಡಿಕಾರ್ತಾ ಇದೆ. ನೆನ್ಪಿಟ್ಕೊಳ್ರಿ, ಎಲ್ಲೆಡೆ ಟೀಕೆಗಳನ್ನು ಒಳಪಡುತ್ತದೆ. ಎಲ್ಲ ಥರದ ಪ್ರಾಣಿಗಳನ್ನು ಇಲ್ಲಿ ಕೊಲ್ಲಲಾಗುತ್ತದೆ. ಗಾದಿಮಾಯಿ ಫೆಸ್ಟಿವಲ್ ಭಾಳ ಸುದ್ದಿ ಒಳಗಡೆ ಐತಿ. ಅದು ಆಚರಿಸ್ತಕ್ಕಂಥದ್ದು ನೇಪಾಳದಲ್ಲಿ. ನೆಕ್ಸ್ಟ್, ಐ ಹ್ಯಾವ್ ದ ಸ್ಟ್ರೀಟ್ಸ್ ಅ ಕುಟ್ಟಿ ಕ್ರಿಕೆಟ್ ಸ್ಟೋರಿ. ಇದು ಯಾರ ಒಂದು ಜೀವನ ಚರಿತ್ರೆ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇದೇನಪ್ಪ, ನೀವು ಇದನ್ನು ಕೊಟ್ಟಿದ್ರೆ, ಏನು ಕರೆಂಟ್ ಅಫೇರ್ಸ್ ಕೊಡೋ ಬದಲಿ GK ಕೊಟ್ಟಿದ್ರಲ್ಲ ಅಂತ ಅನ್ಬೋದು. ಏನಪ್ಪ ಅಂದರೆ ಇದು ಭಾಳ ದಿನದಿಂದ ಅವರು ಅಶ್ವಿನ್ ಅವರು ಬರೆದಿದ್ದಾರೆ. ಅವರು ಜೀವನ ಚರಿತ್ರೆ ಇದು ಭಾಳ ದಿನದಿಂದ ರಿಲೀಸ್ ಆಗಿದೆ. ಬಟ್ ಏನಪ್ಪ ಅಂದರೆ ಇವತ್ತು ಅವರು, ಅಂದರೆ ನಿನ್ನೆಯ ದಿನದಂದು ಅವರು ಈ ಒಂದು ಇಂಟರ್ನ್ಯಾಷನಲ್ ಎಲ್ಲ ಕ್ರಿಕೆಟ್ ಫಾರ್ಮ್ಯಾಟ್ನಿಂದ ನಿವೃತ್ತಿಯನ್ನು ಘೋಷಿಸಿಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಸುದ್ದಿಯಲ್ಲಿದೆ, ಅದಕ್ಕೋಸ್ಕರನೇ ಕೊಟ್ಟಿದ್ದೇನೆ. ಸೊ ಅವರು ಏನಪ್ಪ ಅಂದರೆ ಅಶ್ವಿನ್, ರವಿಚಂದ್ರನ್ ಅಶ್ವಿನ್ ಅಂತ ಅವ್ರ ಹೆಸರು ಫುಲ್. ಮತ್ತು ಅವರು ತಮಿಳುನಾಡು ರಾಜ್ಯದವರು, ತಮಿಳುನಾಡಿನವರು. 2011 ವರ್ಲ್ಡ್ ಕಪ್ನಲ್ಲಿ ಅವರು ಭಾಗವಹಿಸಿದ್ರು. ಅಲ್ಲಿ ವಿನ್ನಿಂಗ್, ಮತ್ತು 2013 ಚಾಂಪಿಯನ್ಸ್ ಟ್ರೋಫಿನಲ್ಲಿ ಕೂಡ ಇದ್ದರು. ಮತ್ತು ಏನಪ್ಪ ಅಂದರೆ IPL CSKಗೆ ಭಾಳ ಒಂದು ವರ್ಷಗಳ ಕಾಲ ಆಡಿದ್ದಾರೆ. ನೆಕ್ಸ್ಟ್, 13ನೇ ಅಡ್ಮಿರಲ್ ಬೋಟ್ ರೇಸ್ ಕಪ್ ಅನ್ನು ಗೆದ್ದಂತಹ ತಂಡ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಈ ವರ್ಷದ 2024 13ನೇ ಆವೃತ್ತಿಯದಾಗಿದ್ದು, ಇದ್ರ ಬೋಟ್ ಕಪ್ ಇಂಟರ್ನ್ಯಾಷನಲ್ ಕಪ್ ಇದು. ಸೊ ಇದನ್ನು ನಡೆಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇಂಡಿಯನ್ ನೇವಿ ನಡೆಸುತ್ತೆ. ಇದನ್ನು ಗೆದ್ದಿರ್ತಕ್ಕಂಥದ್ದು ರಷ್ಯಾ ತಂಡ ಈ ಪ್ರಶಸ್ತಿಯನ್ನು ಗೆದ್ದಿದೆ. ನೋಡಿ ಸ್ನೇಹಿತರೆ, ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ನಡೆಸಿದ್ದಾರೆ ಅಂದರೆ ಕೇರಳದಲ್ಲಿ ನಡೆಸಿದ್ದಾರೆ. ಅಡ್ಮಿರಲ್ ಕಪ್ 2024 13ನೇ ಆವೃತ್ತಿಯದಾಗಿದ್ದು ಭಾರತೀಯ ನೇವಿ ವತಿಯಿಂದ ನಡೆಸಲಾಗುತ್ತದೆ. ಏನಪ್ಪ ಅಂದರೆ ಕೇರಳದ ಎತ್ತಿಕುಲಂ ಅಥವಾ ಎಟ್ಟಿಕುಲಂ, ನೋಡ್ರಿ ಸ್ಪೆಲ್ಲಿಂಗ್ ನೋಡ್ಕೊಡ್ರಿ, ಎಟ್ಟಿಕುಲಂ ಬೀಚ್ನಲ್ಲಿ ಇದನ್ನು ನಡೆಸಲಾಗಿತ್ತು. ಇಂಡಿಯನ್ ನೇವಿ ವತಿಯಿಂದ ನಡೆಸ್ತಾರೆ. ಇಂಡಿಯನ್ ನೇವಲ್ ಅಕಾಡೆಮಿ ಇದೆಯಲ್ಲ, ಸೊ ಅದರ ವತಿಯಿಂದ ಈ ಒಂದು ಸ್ಪರ್ಧೆಯನ್ನು ನಡೆಸಲಾಗುತ್ತದೆ. ನೆಕ್ಸ್ಟ್, ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ.
ಇದು ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ನಮ್ಮ ರಾಜ್ಯ ಈ ರೀತಿಯಾಗಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಮ್ಮ ದೇಶದಲ್ಲಿ ಫಸ್ಟ್ ಟೈಮ್ ಮಾಡಿದೆ. ಇದು ಏನಪ್ಪ ಅಂದರೆ ದೇಶದಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರನೇ ಪ್ರತ್ಯೇಕ DGP ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಕರಿತೀವಿ ಹುದ್ದೆಗೆ ಸೃಷ್ಟಿಸಿದಂತಹ ರಾಜ್ಯವಾಗಿ ಯಾವ ರಾಜ್ಯ ಹೊರಹೊಮ್ಮಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ DGP ಸೈಬರ್ ಕ್ರೈಮನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಅಥವಾ ನೇಮಕ ಮಾಡಿರ್ತಕ್ಕಂಥ ರಾಜ್ಯವಾಗಿ ನಮ್ಮ ಕರ್ನಾಟಕ ಮಾಡಿದೆ. ಸೊ ಅದಕ್ಕೋಸ್ಕರ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ದೇಶದಲ್ಲಿ ಫಸ್ಟ್ ಅಲ್ಲ, ಫಸ್ಟ್ ಅಂತ ಇದ್ದಿದ್ದು ಯಾವಾಗಲೂ ಭಾಳ ಸ್ಪೆಷಲ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಬೆಂಗಳೂರಿನಲ್ಲಿ ಮಹಿಳೆಯರಿಗಾಗಿ ಮೋಟೋ ವುಮೆನ್ ಎಂಬ ಬೈಕ್ ಟ್ಯಾಕ್ಸಿಗಳನ್ನು ಯಾವ ಕಂಪನಿ ಹಣವನ್ನು ಗಳಿಸಿದೆ ಅಂತ ಕೇಳಿದರೆ, ಸೊ ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂತ ಕೂಡ ಕೇಳ್ಬೋದು. ಮೋಟೋ ವುಮೆನ್ ಅನ್ನುವಂಥದ್ದು ಯಾವ ಕಂಪನಿಯಪ್ಪ ಅಂತಂದರೆ ಊಬರ್ ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿದೆ. ಬಾಡಿಗೆ ಸ್ಕೂಟರ್ ಮಹಿಳೆಯರಿಗಾಗಿ ನೀಡ್ತಕ್ಕಂಥ ಯೋಜನೆಯನ್ನು ಊಬರ್ ಕಂಪನಿ ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್, ಗಿನ್ನಿಸ್ ದಾಖಲೆ ನಿರ್ಮಿಸಿದಂತಹ 100ನೇ ತಾನ್ಸೇನ್ ಸಂಗೀತ ಉತ್ಸವವನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾರೆ. ಗ್ವಾಲಿಯರ್ನಲ್ಲಿ ನಡೆಸಲಾಗಿದೆ. ಬಟ್ ಇದು ಗಿನ್ನಿಸ್ ದಾಖಲೆ ನಿರ್ಮಿಸಿದೆ. ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಕೊಟ್ಟಿದ್ದೆ ನೋಡಿ, ಈ ಒಂದು ಗ್ವಾಲಿಯರ್ನಲ್ಲಿ ನಡೆದಿರ್ತಕ್ಕಂಥ ಸಂಗೀತ ಅಕಾಡೆಮಿ ಈ ಪ್ರಶಸ್ತಿಗೆ, ತಾನ್ಸೇನ್ ಸಂಗೀತ ಅಕಾಡೆಮಿ ಪ್ರಶಸ್ತಿಗೆ ಒಂದು ಗಿನ್ನಿಸ್ ದಾಖಲೆ ಯಾಕೆ ದೊರಕಿದೆ? 536 ಅಂದರೆ ಫೇಮಸ್ ಕಲಾವಿದರು ಒಂದೇ ಸಮಯದಲ್ಲಿ ಕಲಾ ಪ್ರದರ್ಶನ ಮಾಡಿ ಗಿನ್ನಿಸ್ ದಾಖಲೆ ನಿರ್ಮಿಸಿದ್ದಾರೆ. ಗಿನ್ನಿಸ್ ದಾಖಲೆ ಬಗ್ಗೆ ಭಾಳ ಸಲ ಬರ್ಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. 536 ಕಲಾವಿದರು ಒಂದೇ ಸಮಯದಲ್ಲಿ ಕಲಾ ಪ್ರದರ್ಶನ ಮಾಡುವ ಮೂಲಕ ಗಿನ್ನಿಸ್ ದಾಖಲೆ ನಿರ್ಮಿಸಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಸುದ್ದಿಯಲ್ಲಿದೆ. ಸೊ ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇವತ್ತೊಂದು ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ನನಗೂ ಸ್ವಲ್ಪ ಸಮಯ ಕಡಿಮೆ ಇರೋ ಕಾರಣ. ಮತ್ತೇನಪ್ಪ ಅಂದರೆ ಯಾವುದೂ ಸ್ಕಿಪ್ ಆಗಿಲ್ಲ, ಸ್ಪೀಡಾಗಿ ಹಾಕಿದೆ ಅಷ್ಟೇ. ಮತ್ತು ಏನಪ್ಪ ನಿಮಗೆ ಸ್ಪೀಡ್ ಅನಿಸಿದರೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ರಿ. ಡೈಲಿ ಕರೆಂಟ್ ಅಫೇರ್ಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಹೊಸ ಬಂದರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೊನೆವರೆಗೂ ನೋಡ್ತಿಕ್ಕಲ್ಲಿ ಧನ್ಯವಾದಗಳು. ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡ್ಕೊಳ್ರಿ. ಮತ್ತು ಅದರಲ್ಲಿ ಇವತ್ತಿನ ಹ್ಯಾಂಡ್ ರಿಟನ್ ನೋಟ್ಸ್ ಅಂದರೆ ಇದ್ರದ್ದು ಡೈಲಿ ಕರೆಂಟ್ ಅಫೇರ್ಸ್ ಹ್ಯಾಂಡ್ ರಿಟನ್ ನೋಟ್ಸ್ ಕೂಡ ಹಾಕಿರ್ತೀನಿ. ಥ್ಯಾಂಕ್ ಯು ಸೊ ಮಚ್.